ಪ್ರಾಪರ್ಟೀಸ್ ಇನ್ ಮೈಸೂರು. ಎನ್ ಆರ್ ಮೊಹಲ್ದಲ್ಲಿ ಈಸ್ಟ್ ಫೇಸಿಂಗ್ಗೆ 50/70 ಮನೆ ಇದು ರಿನೋವೇಟ್ ಆಗಿರೋದು. ಕನಿಷ್ಠ ಒಂದು 20 ವರ್ಷ ಹಳೆ ಮನೆ. ಇದು ಕಲ್ಲಿದ್ದಂಗೆ ಇದೆ ಮನೆ. ರಿವರ್ ಸ್ಯಾಂಡಿಂದ ಕಟ್ಟಿದ ಆ ಟೈಮಲ್ಲಿ. ಈಗ ರಿನೋವೇಟ್ ಮಾಡಿ ಎಲ್ಲ ಹೊಸದೇ ಮಾಡಿದ್ದಾರೆ. ಫ್ಲೋರಿಂಗ್ ಆಗಲಿ, ಫಾಲ್ ಸೀಲಿಂಗ್ ಮತ್ತು ಡೋರ್ಸ್, ಲಾಕ್ಸ್ ಪ್ರತಿಯೊಂದೂ ಚೇಂಜ್ ಮಾಡಿದ್ದಾರೆ. ಇದು 50 ಅಡಿ ರೋಡ್ಗೆ ಇರೋದು. 50 ಅಡಿ ಅಗಲ ರೋಡ್ಗೆ. ಇಲ್ಲಿ 6ರಿಂದ 7 ಕಾರ್ ಮನೆಯಲ್ಲಿದ್ರೂ ಇಲ್ಲಿ ಪಾರ್ಕಿಂಗ್ಗೆ ಜಾಗ ಇದೆ. ಅಷ್ಟೊಂದು ಕಾರ್ ನಿಲ್ಲಿಸ್ಬೋದು. ನೋಡಿ, ಗೇಟ್ ಒಳಗಡೆ ತೋರಿಸ್ತಾ ಇರೋದು. ಇಲ್ಲಿಂದ ಕಾರ್ ಗ್ಯಾರೇಜ್ ಇದೆಯಲ್ಲ, ಅಲ್ಲಿ ತನಕನೂ 4 ಕಾರ್ ನಿಲ್ಲಿಸ್ಬೋದು. ಆ ಗ್ಯಾರೇಜ್ ಒಳಗಡೆ ದೊಡ್ಡ ಕಾರ್ ಮತ್ತು ಒಂದು 2 ವೀಲರ್ 4-5 ನಿಲ್ಲಿಸ್ಬೋದು. ನೋಡಿ, ಈ ಸೈಡೂ 3 ಕಾರ್ ನಿಲ್ಲಿಸ್ಬೋದು. ಇದು ಈಸ್ಟ್ಗೆ ಇದೆ. ಈಸ್ಟಲ್ಲಿ ನಾರ್ತ್ಗೆ ಡೋರ್ ಕೊಟ್ಟಿದ್ದಾರೆ. 3 ಡೋರ್ ಕೊಟ್ಟಿದ್ದಾರೆ. 3 ಅಲ್ಲ, 2 ಕೊಟ್ಟಿದ್ದಾರೆ. 2 ಡೋರ್. ನೋಡಿ, ಇದೊಂದು ಡೋರ್. ಆ ಕಡೆ ಡೈನಿಂಗ್ ಹಾಲ್ ಕಡೆಯಿಂದ ಒಂದು ಡೋರ್, ಇದೊಂದು ಡೋರ್. 3 ಡೋರ್ ಆಯಿತು. ಈ ಕಿಟಕಿ ಆದಮೇಲೆ ಒಂದು ಡೋರ್ ಕಾಣ್ತದೆ ಅಲ್ಲಿ ಮುಂದೆ ಹೋದರೆ. ಇದೆಲ್ಲ ನಾರ್ತ್ ಫೇಸ್ ಡೋರ್. ಇದು ಈಸ್ಟಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ. ಇದು ವರಾಂಡ. ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಹೊಸ ಫ್ಯಾನ್ಗಳು ಎಲ್ಲ ಕಡೆನೂ ಹಾಕಿದ್ದಾರೆ. ಹೊಸ ಫ್ಯಾನ್ಸಿ ಫಿಟ್ಟಿಂಗ್ಸ್ ಪ್ರತಿಯೊಂದು ಹಾಕಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 2,60,00,000 ರೂಪಾಯಿ. ಇದರಲ್ಲಿ ನೋಡಿ, ಇದೊಂದು ಬೆಡ್ರೂಮು. ಗ್ರೌಂಡ್ ಫ್ಲೋರಲ್ಲಿ 3 BHK, ಫಸ್ಟ್ ಫ್ಲೋರಲ್ಲಿ 2 BHK ಇರೋದು. ಡೂಪ್ಲೆಕ್ಸ್ ಬೇಕಾದ್ರೆ ಮಾಡ್ಕೋಬೋದು, ಸಪ್ರೇಟ್ ಬೇಕಾದ್ರೆ ಮಾಡ್ಕೋಬೋದು. ಆ ರೀತಿ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ಫುಲ್ ಟೈಮ್ ಕಾವೇರಿ ವಾಟರ್ ಬರ್ತಿದೆ ಇಲ್ಲಿ. ಮೈಸೂರು ಸಿಟಿ ಸೆಂಟ್ರಿಂದ 5 ಕಿಲೋಮೀಟ್ರ್. ರಿನ್ಯೂಟೆಡ್ ಹೌಸ್. 2,60,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಇದು ಬಾಡಿಗೆ ಕೊಟ್ಟರೆ 60,000ರಿಂದ 65,000 ರೂಪಾಯಿ ಬಾಡಿಗೆ ಬರ್ತದೆ ಪರ್ ಮಂತ್. ಬ್ಯಾಕ್ ಸೈಡ್ 25/50 ಅಷ್ಟು ಜಾಗ ಇದೆ. ಅಲ್ಲಿ ಬೇಕಾದ್ರೆ ಆರ್ಗ್ಯಾನಿಕ್ ಪ್ಲಾಂಟೇಷನ್ ಮಾಡ್ಕೊಂಡು ಬೇಕಾದ್ರೆ ಇಟ್ಕೋಬೋದು, ಅಥವಾ ಗಾರ್ಡನ್ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಈ ಡೋರ್ ಇದೆಯಲ್ಲ, ಈ ಡೋರ್ ಅಲ್ಲಿಂದ ಬಂದರೆ ಇಲ್ಲಿ ಒಳಗಡೆ ಬೇಕಾದ್ರೂ ಬರ್ಬೋದು. ಆ ಥರ ಡೋರ್ ಹಾಕ್ಕೊಂಡ್ರೆ ಅದು ಸಪ್ರೇಟ್ ಆಗಿಬಿಡ್ತದೆ. ಇಲ್ಲಿ ಲಾಕ್ ಮಾಡ್ಕೊಬಿಟ್ರೆ ಅಲ್ಲಿಂದನೇ ಸ್ಟೇರ್ ಕೇಸ್ ಮೇಲಿಂದ ಹೊರಟೋಗ್ಬೋದು. ಆವಾಗ 2 BHK ಮೇಲ್ಗಡೆವರೆಗೂ ಸಿಗ್ತದೆ. 5 BHK ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ಫುಲ್ ಟೀಕುಡ್ ಡೋರ್, ವಿಂಡೋಸ್ ಎಲ್ಲ ಟೀಕುಡ್ದೆ. ನೋಡಿ, ಇದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್. ಇದೆಲ್ಲ ಹೊಸದು ಫಾಲ್ ಸೀಲಿಂಗ್ ಮಾಡಿಸಿರೋದು. ವೆಟ್ರಿಫೈಡು ಹೊಸದೇ. TV ಕ್ಯಾಬಿನೆಟ್ ಇದು ಹೊಸದೇ. ನೋಡಿ, ಇದೆಲ್ಲ ಟೀಕುಡ್ ಡೋರ್ಸ್ ಮತ್ತು ಲಾಕ್. ಈ ಥರ ಲಾಕ್ಸ್ ಎಲ್ಲ ಕಂಪ್ಲೀಟ್ ಹೊಸದೇ ಹಾಕ್ಸಿರೋದು. ವಾರ್ಡ್ರೋಬು ಅದೂ ಹೊಸದೇ. ಅದು ಹೇಳಬೇಕಂದ್ರೆ ಹಳೇದು ಅಂತ ಹೇಳೋಕ್ಕೆ ಆಗಲ್ಲ. ಸ್ಟ್ರಕ್ಚರ್ ಒಂದು ಹಳೇದು, ಮಿಕ್ಕಿದೆಲ್ಲ ಕಾಣ್ತಾ ಇರೋದು ಎಲ್ಲ ಹೊಸದು. ಎಲ್ಲ ಥರದ್ದು ಸೌಲಭ್ಯ ಇದೆ ಇಲ್ಲಿ. ಬಸ್ ಫೆಸಿಲಿಟಿ, ಸಿಟಿ ಬಸ್ ಪ್ರತಿಯೊಂದು ಅನುಕೂಲ ಇದೆ. ಬಸ್ ಸ್ಟಾಪ್ ಹತ್ತಿರದಲ್ಲಿದೆ. ಎಲ್ಲ ಥರದ್ದು ಆಫೀಸಸ್, ಮಾರ್ಕೆಟ್, ಸೂಪರ್ ಮಾರ್ಕೆಟ್ಸು ಪ್ರತಿಯೊಂದು ಹತ್ತಿರದಲ್ಲಿದೆ. ನೋಡಿ, ಇದೊಂದು ಬೆಡ್ರೂಮು. ಈ ವಾರ್ಡ್ರೋಬ್ಸ್ ಎಲ್ಲ ಹೊಸದೇ. ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ, ಟ್ಯೂಬ್ಲೈಟ್ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಈಗ ಡೈನಿಂಗ್ ಹಾಲ್ ಕಡೆಯಿಂದ ಇನ್ನೊಂದು ಬೆಡ್ರೂಮ್ ಕಡೆ ಬಂದಿದ್ದೀನಿ. ನೋಡಿ, ಇಲ್ಲಿ ಕಡೆಯಿಂದನೂ ಬೇಕಾದ್ರೆ
ಹೊರಗಡೆಗೆ ಹೋಗ್ಬೋದು. ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ಇದು ನಿಮಗೆ ಸಿಗ್ತಾ ಇರೋದು ಸೈಟ್ ರೇಟ್ಗೆ ಮನೆ ಸಿಗ್ತಾ ಇರೋದು 2,60,00,000 ರೂಪಾಯಿ. 50/70, 3,500 ಸ್ಕ್ವೇರ್ ಫೀಟ್. ಇಲ್ಲಿ 8,000 ರೂಪಾಯಿ ಬರೀ ಸೈಟ್ ರೇಟೇ ನಡೀತಾ ಇದೆ. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಹಳೇದು. ಸೈಟ್ ರೇಟ್ಗೆ ಮನೆ ಕೊಡ್ತಾರೆ ಇದು. ಅದು ಹೇಳಬೇಕಂದ್ರೆ ಕಮರ್ಷಿಯಲ್ಲು ಮಾಡ್ಕೋಬೋದು. ಇಲ್ಲಿ ಅಷ್ಟೊಂದು ಅಗಲ ರೋಡ್ ಇದೆ. ಮೈಸೂರು ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟ್ರ್ ಆಯ್ತದೆ ಇದು. ಕಿಚನ್, ಪ್ಯಾಂಟ್ರಿ, ಸ್ಟೋರ್ ರೂಮು. ಕಿಚನಲ್ಲಿ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಸಾಗವಾನಿ ಮರ ಹಾಕಿ ಸಾಲಿಡ್ ಮರದಲ್ಲಿ ಮಾಡಿರೋದು. ನೋಡಿ, ಇದು ಡೈನಿಂಗ್ ಹಾಲ್. ಇದು ಕಾಮನ್ ಬಾತ್ರೂಮು. ಇದ್ರದ್ದು ಬೀಗ ಇರಲಿಲ್ಲ, ಸೊ ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡಿಲ್ಲ. ನೋಡಿ, ಯುಟಿಲಿಟಿ ಕಡೆ ಹೋಗೋದು. ನಾನು ಹೇಳಿದ್ದು 25-50 ಜಾಗ ಇದೆ. ಇದೆಲ್ಲ ಗಾರೆ ತೆಗ್ದಾಕ್ಬಿಟ್ಟು ಮಣ್ಣು ಕಾಣ್ದಂಗೆ ಇದು ಮಾಡಿಬಿಟ್ಟಿದ್ದೀನಿ. ಈ ಕೊತ್ತಂಬರಿ, ಧನಿಯಾ, ಇದು ಪುದೀನ, ನಾಟಿ ಮೆಂತೆ ಇದೆಲ್ಲ ಬೆಳೆಸ್ಕೋಬೋದು. ಬೆಳೆಸ್ಕೊಂಡ್ರೆ ಹೊರಗಡೆನ ಏನೂ ತಗೊಳ್ಳೋದೇ ಬೇಕಾಗಲ್ಲ, ಇಲ್ಲೇ ಬೇಕಾದಷ್ಟು ಬೆಳೆಸ್ಬೋದು. ಯಾಕಂದರೆ 25-50 ಅಂದರೆ ಮಾಮೂಲಿ ಜಾಗ ಅಲ್ಲ ಅದು. ಒಂದು ತೆಂಗಿನ ಮರನೂ ಇದೆ. ಇದೆಲ್ಲ ಹಳೆದು ಬಾತ್ರೂಮ್ಸ್ ಮತ್ತು ಟಾಯ್ಲೆಟ್ಗಳು ಮಾಡಿದ್ದು. ಈಗ ಒಳಗಡೆನೇ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಮಾಡ್ಕೊಂಡಿದ್ದಾರಲ್ಲ, ಇದು ಬೇಕಾಗಿಲ್ಲ. ಇದು ಡೆಮಾಲಿಷನ್ ಮಾಡ್ಕೋಬೋದು. ಇದು ಸಿಟಿಗೆ ನಿಯರೆಸ್ಟ್ ಮತ್ತು ಸೈಟ್ ರೇಟ್ಗೆ ಮನೆ ಸಿಗ್ತಾರೆ ಇದು.